ವಾಯುಸ್ಥಿತಿಯ ಪಾಠಮಾಲೆಯಲ್ಲಿ 35ನೆಯ ಭಾಗ ಇದು. 33ನೇ ಶ್ಲೋಕವನ್ನ ಈಗ ನೋಡೋಣ. ಉದ್ಯನ್ ಮಂದಸ್ಮಿತ ಶ್ರೀ ಮೃದು ಮಧು ಮಧುರಾಲಾಪ ಪೀಯೂಷಧಾರ ಪೂರಾಸೇ ಕೋಪಶಾಂತ ಸುಖ ಸುಜನ ಮನೋಲೋಚನಾ ಪೀಯಮಾನಂ ಸಂರಕ್ಷ್ಯ ಸುಂದರಂ ಸಂ ದುಹದಿಹ ಮಹದಾನಂದಮಾನಂದ ತೀರ್ಥ ಶ್ರೀಮದ್ವಕ್ತ್ರೇಂದು ಬಿಂಬಂ ದುರಿತ ನುದೂದಿತಂ ನಿತ್ಯದಾಹಂ ಕದಾನೋ. ಮಧ್ವರೇ, ನಿಮ್ಮ ಅವತಾರದಲ್ಲಿ ನೀವು ಜ್ಞಾನ ಭಕ್ತ್ಯಾದಿ ಸಂಪನ್ನರಾದಂತಹ ಸಾಧಕರಿಗೆ ಮೋಕ್ಷದಲ್ಲಿ ಆನಂದ ಕೊಡುವಂತಹ ಶಾಸ್ತ್ರವನ್ನು ರಚಿಸಿದಿರಿ. ನಿಮ್ಮ ಮಂದಹಾಸ ಅದು ಉದಿಸಿ ಹೊರಗೆ ಬರುವಾಗ ಆ ಕಾಂತಿ ನಮ್ಮ ಕಣ್ಣನ್ನ ತಂಪುಗೊಳಿಸ್ತದೆ. ಜೇನಿನಂತೆ ಸಿಹಿಯಾದ ಕೋಮಲವಾದ ಮಾತುಗಳು ಅದು ಅಮೃತಧಾರೆಯಂತೆ ಎಲ್ಲ ಸಜ್ಜನರ ದುಃಖವನ್ನು ಪರಿಹರಿಸುವಂಥದ್ದು. ಹೀಗೆ ನಿಮ್ಮ ಮುಖದಿಂದ ಆ ಬರುವಂತಹ ಮಂದಹಾಸ ಮತ್ತೆ ನಿಮ್ಮ ವಾಣಿ ಇದನ್ನ ಅನುಭವಿಸಬೇಕು ಅಂತ ಹೇಳಿ ಸಜ್ಜನರು ಯಾವತ್ತೂ ಕೂಡ ತಮ್ಮ ಮನಸ್ಸಿನಿಂದ ನಿಮ್ಮ ಮುಖವನ್ನು ನೋಡಿ ಆನಂದ ಪಡ್ತಾರೆ. ಮನಸ್ಸಿನಿಂದ, ಕಣ್ಗಳಿಂದ. ಉಪಾಸಕರಿಗೆ ಸಂತೋಷ ಕೊಡುವಂತಹ, ಪಾಪ ಕಳೆಯುವಂತಹ, ಪುಣ್ಯವನ್ನು ಕೊಡುವಂತಹ, ನಿತ್ಯ ಉದಯಿಸಿರುವಂತಹ ಚಂದ್ರಬಿಂಬದಂಥದ್ದು. ನಾನೂ ಕೂಡ ಅದನ್ನ ಸದಾ ನೋಡಬೇಕಾಗಿದೆ. ಈಗ ಯಾವಾಗಾದ್ರೂ ಒಮ್ಮೆ ಮಾತ್ರ ನಿಮ್ಮನ್ನು ನಾವು ನೋಡುವಂತಾಗಿದೆ. ಮುಕ್ತಿಗೆ ಹೋದ ಮೇಲೆ ಸದಾಕಾಲ ನಿಮ್ಮ ಬಳಿಯಲ್ಲಿ ನಾವಿದ್ದು ನಿಮ್ಮನ್ನು ನೋಡುವಂತಾಗ್ತದೆ. ಶ್ರೀಮತ್, ಶ್ರೀ ಅಂದ್ರೆ ಜ್ಞಾನಭಕ್ತಾದಿ ಸಂಪನ್ನರು. ಆ ಜ್ಞಾನಭಕ್ತಾದಿ ಸಂಪನ್ನರಾದವರಿಗೆ ಆನಂದ ಸಂತೋಷವನ್ನು ಕೊಡುವ ತೀರ್ಥ ನಿಮ್ಮ ಚಾರಿತ್ರ್ಯ, ನಿಮ್ಮ ಶಾಸ್ತ್ರ ಉಳ್ಳವರು ನೀವು. ಉದ್ಯತ ಹೊರಸೂಸುವ ಮಂದಸ್ಮಿತ ಮಂದಹಾಸ, ಶ್ರೀ ಆ ಮಂದಹಾಸದ ಕಾಂತಿ, ಮೃದು ಮಧುರವಾದ ಮಧುರ ಜೇನಿನಂತೆ ಸಿಹಿಯಾದ ಆಲಾಪ ನಿಮ್ಮ ಮಾತುಗಳು. ಇವುಗಳ ಒಂದು ಪೀಯೂಷಧಾರ, ಕಣ್ಣೋಟದ ಪೀಯೂಷಧಾರೆ, ಮಂದಹಾಸದ ಪೀಯೂಷಧಾರೆ, ಮಂದಹಾಸದ ಅಮೃತಧಾರೆ ಮತ್ತೆ ನಿಮ್ಮ ಮಾತಿನ ಅಮೃತಧಾರೆ. ಅವುಗಳ ಪೂರ ಅಂದ್ರೆ ಪ್ರವಾಹ. ಪೀಯೂಷ ಅಂದ್ರೆ ಅಮೃತ, ಅದರ ಧಾರ ಅಂದ್ರೆ ಧಾರೆ, ಅದರ ಪೂರ ಅಂದ್ರೆ ಪ್ರವಾಹ, ಅದರ ಆಸೇಕ ಸಿಂಪಡಿಸುವಿಕೆ. ಅದರಿಂದ ಉಪಶಾಂತ ಪರಿಹೃತವಾದ ಅಸುಖ ದುಃಖವುಳ್ಳವರು ಸುಜನ ಸಜ್ಜನರು. ಅವರ ಮನೋಲೋಚನ, ಮನಸ್ಸು ಮತ್ತು ಲೋಚನ ಅಥವಾ ಮನಸ್ಸೆಂಬ ಕಣ್ಗಳಿಂದ ಆಪೀಯಮಾನಂ ನಿಮ್ಮ ಆ ಮಂದಹಾಸವನ್ನ, ವಾಣಿಯನ್ನ ಅವರು ಆಸೆಯಿಂದ ನೋಡಿ ಆನಂದಿಸ್ತಾ ಇದ್ದಾರೆ. ಸುಂದರಂ ಮನೋಹರವಾದ ಇಹ ಈ ಸೇವಕ ಜನರಲ್ಲಿ ಆನಂದಂ ಸಂತೋಷವನ್ನು, ಮಹತ್ ಬಹಳವಾಗಿ ಸಂದುಹತ್ ಸೇವಕರಾದ ಪ್ರತಿಯೊಬ್ಬರಿಗೂ ಕೂಡ ಆನಂದವನ್ನು ತುಂಬುವಂಥವ್ರು ನೀವು. ದುರಿತ ನುತ್ ಪಾಪವನ್ನು ಪರಿಹರಿಸುವಂಥದ್ದು. ಉದಿತಂ ಉದಯಿಸಿ ಬರುತ್ತಿರುವ ಶ್ರೀಮತ್ ವಕ್ತ್ರೇಂದು ಬಿಂಬಂ. ಶ್ರೀಮತ್ ಅಂದ್ರೆ ಕಾಂತಿಯುಕ್ತವಾದ, ವಕ್ತ್ರ ಅಂದ್ರೆ ಮುಖ, ಅದೇ ಒಂದು ಇಂದು ಅಂದ್ರೆ ಚಂದ್ರ, ಅದರ ಬಿಂಬ ಚಂದ್ರಮಂಡಲ. ಈ ಚಂದ್ರಮಂಡಲವನ್ನ ಅಹಂ ನಾನು ಕದಾ ಯಾವಾಗ, ನಿತ್ಯದ ಯಾವಾಗಲೂ ಕೂಡ ಸಂರಕ್ಷೆಯ ನೋಡುವಂತಾದೀತು. ಈಗ ಕೆಲವೊಂದು ಬಾರಿ ಮಾತ್ರ ನೋಡುವಂತಹ ಅವಕಾಶ ನಮಗೆ ಸಿಕ್ಕಿದೆ. ಸದಾಕಾಲ ನಿಮ್ಮ ಬಳಿಗಿದ್ದು ನಾವು ಅದನ್ನು ನೋಡುವಂತಹ ಯೋಗ ನಮಗೆ ಬರಲಿ ಅಂತ ಆತನನ್ನ ಪ್ರಾರ್ಥಿಸ್ತಾ ಇದ್ದಾರೆ. ಈ ಶ್ಲೋಕದ ಪುರಸ್ಚರಣದಿಂದ ರೂಪ ಲಾವಣ್ಯ ಸಿದ್ಧಿ ಅಂತ ವರ್ಣನೆ ಮಾಡಿದ್ದಾರೆ. ಇಹಲೋಕದಲ್ಲೂ ಕೂಡ ಕುರೂಪ ಮೊದಲಾದದ್ದು ಪರಿಹೃತವಾಗಿ ಲಾವಣ್ಯ ಸಿದ್ಧವಾಗ್ತದೆ. ಮತ್ತೆ ಪರಲೋಕದಲ್ಲೂ ಕೂಡ ಸ್ವರೂಪ ಸೌಂದರ್ಯದಲ್ಲಿರುವಂತಹ ಲಾವಣ್ಯ ವ್ಯಕ್ತವಾಗಿ ಮನುಷ್ಯ ಸಾಧಕನಾದವನು ಸ್ವರೂಪ ಸುಖವನ್ನು ಅನುಭವಿಸಲಿಕ್ಕೆ ಬರ್ತದೆ ಅಂತ ಅದರ ತಾತ್ಪರ್ಯ.